ನಮಸ್ಕಾರ ಸ್ನೇಹಿತರೆ ಆರ್ ಟಿ ಒ ಎಕ್ಸಾಮ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಏನಾಗಿತ್ತು ಅಫಿಷಿಯಲ್ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ. ಎಲ್ಲರೂ ಚೆಕ್ ಮಾಡಿದ್ದೀರಾ? ತುಂಬ ಜನ ಕೇಳ್ತಾ ಇದ್ರಿ ಕಟ್ ಆಫ್ ಮಾರ್ಕ್ಸ್ ಏನಿರ್ಬೋದು ಸರ್ ಇದ್ರದ್ದು, ಪೇಪರ್ 1 ಪೇಪರ್ 2 ಸೇರಿ ನೋಡೋಣ. ಮತ್ತು ಪ್ರೀವಿಯಸ್ ಇಯರ್ ಕಟ್ ಆಫ್ ಮಾರ್ಕ್ಸ್ ಏನಿತ್ತು ಅದು ಕೂಡ ಡಿಸ್ಕಸ್ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಪೋಲ್ ಕೂಡ ಮಾಡಿದ್ವಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಹಾಕಿದ್ವಿ. 1000+ ವೋಟ್ಸ್ ಬಂದಿದೆ. ಯಾವ ಒಂದು ರೇಂಜಲ್ಲಿ ಇರ್ಬೋದು ನಿಮ್ಮ ಕಟ್ ಆಫ್ ಅಂತ ಹೇಳಿ. ಹಾಗೆ ನಮ್ಮ ಟೆಲಿಗ್ರಾಮಲ್ಲೂ ಕೂಡ ಹಾಕಿದ್ವಿ. ಟೆಲಿಗ್ರಾಮಲ್ಲಿ ಅಲ್ಲೂ ಕೂಡ 1334 ವೋಟ್ಸ್, ಏನು ವಿಡಿಯೋ ಮಾಡ್ತಾನೆ ಅದಕ್ಕಿಂತ ಮುಂಚೆ. ಸೊ ಅಷ್ಟು ವೋಟ್ಸ್ ಬಂದಿದೆ, ಇನ್ನೂ ವೋಟ್ಸ್ ಮಾಡ್ತಾ ಇದ್ದೀರಾ. ಫೈನ್ ಸರ್. ಈ ಒಂದು ಅನಾಲಿಸಿಸ್ ಮೇಲೆ ಮತ್ತು ಪ್ರೀವಿಯಸ್ ಇಯರ್ ಏನಿತ್ತು ಮತ್ತು ಈ ಪೇಪರ್ ಹೆಂಗಿತ್ತು ಇವೆಲ್ಲ ಕೂಡ ಅನಲೈಸ್ ಮಾಡಿ ಏನು ಕಟ್ ಆಫ್ ಇರಬಹುದು ಅದನ್ನು ಡಿಸ್ಕಸ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಏನಿತ್ತು ನೋಡಿ. ಪ್ರೀವಿಯಸ್ ಏನು ಮಾಡಿದ್ರು, ಒಂದು ಪರ್ಸೆಂಟೈಲ್ ಅಂತ ಹೇಳಿ ಅದನ್ನ ರೆಡ್ಯೂಸ್ ಮಾಡಿದರು ಆಫ್ ಇದಕ್ಕೆ ನೋಡಿ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ದೆ 2016ರಲ್ಲಿ ಆಗಿದ್ದು, ಆಲ್ಮೋಸ್ಟ್ 10 years ಬ್ಯಾಕ್ ಅನ್ಕೋಬೋದು ನಾವು. ಓಕೆ, ಸೊ ಈ ಒಂದು ಕಟ್ ಆಫ್ ನೋಡಿದ್ರೆ ನೋಡಿ, ಇಲ್ಲಿ ಪರ್ಸೆಂಟೈಲ್ ಮಾಡಿಬಿಟ್ಟಿದ್ದಾರೆ. ಪರ್ಸೆಂಟೈಲ್ ಅಂತ ಹೇಳಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ GM ನೋಡಿ, ಇಲ್ಲಿ GM ಇದೆ. GM 49.187 ಅಂದರೆ ಪರ್ಸೆಂಟೈಲ್, ಇದು ಅಂದರೆ 50%. ಅಕಸ್ಮಾತ್ 2 ಪೇಪರ್ ಇತ್ತು ಅಂತಂದರೆ 200 ಮಾರ್ಕ್ಸು ಅಂತಂದರೆ 100 ಕಟ್ ಆಫ್ ಅಂತ ಅನ್ಕೋಬೋದು. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಇದು ಪರ್ಸೆಂಟೈಲು. ಎಸ್ ಸರ್, 10 ವರ್ಷದ ಹಿಂದೆ ಸಿಚುವೇಶನ್ನೇ ಬೇರೆ, ಅವಾಗಿನ ಒಂದು ಎಕ್ಸಾಮ್ನ ಪ್ರಿಪೇರ್ನೆಸ್ಸೇ ಬೇರೆ, ಅವಾಗ ಅವೈಲೇಬಲ್ ಸೋರ್ಸಸ್ಸೇ ಬೇರೆ ಇತ್ತು. ಓಕೆ, ಇನ್ನು ಬೇರೆ ಬೇರೆ ಕ್ಯಾಟಗರಿದು ಇಲ್ಲಿದೆ. PDP ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು, ಕನ್ನಡ ಮೀಡಿಯಮ್ ಇನ್ನೂ ಜಾಸ್ತಿ ನಿಂತಿದೆ, 51.68 ನಿಂತಿದೆ GM. ಓಕೆ, ಇನ್ನು ಕ್ಯಾಟಗರಿ 1 ನೋಡಿದ್ರೆ 38 ಇದೆ. ರೂರಲ್ ನೋಡಿ, ಕ್ಯಾಟಗರಿ 1 ರೂರಲ್ 39 ಇದೆ, ಅದಕ್ಕಿಂತ ಜಾಸ್ತಿ ಇದೆ. ಓಕೆ, 1% ಜಾಸ್ತಿ ಇದೆ. ಹಂಗೆ 2A ನೋಡಿದ್ರೆ 2A 40 ಇದೆ, ಅಂದರೆ 40%, 40 ಪಾಯಿಂಟ್ ಸಮಥಿಂಗ್ ಪರ್ಸೆಂಟ್ ಇದು ಅಷ್ಟೇ, ಮಾರ್ಕ್ಸ್ ಅಲ್ಲ. ಓಕೆ, ಇವಾಗ KPSC ಏನು ಮಾಡಿದ್ದಾನೆ, ಚೇಂಜ್ ಮಾಡಿದೆ. ಏನು ಮಾಡಿದ್ದಾನೆ, ಮಾರ್ಕ್ಸ್ ಮಾಡ್ತಾ ಇದ್ದಾನೆ. ಮಾರ್ಕ್ಸ್ ರಿಲೇಟೆಡ್ ಅಂದರೆ ಈಗ 200 ಮಾರ್ಕ್ಸ್ ಇದ್ದರೆ 2 ಪೇಪರಿಂದ ಇದಕ್ಕೆ ಟೋಟಲ್ ಎಷ್ಟಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಅವನು ಕಟ್ ಆಫ್ ಕೊಡ್ತಾ ಇದ್ದಾನೆ. ಇವಾಗಿನ ಟ್ರೆಂಡ್ ಪ್ರಕಾರ 2019-20 ನಂತರ ಈ ಥರ ಒಂದು ಇದು ಬಂದಿರತಕ್ಕಂಥದ್ದು. ಗೊತ್ತಿಲ್ಲ, ಇದನ್ನು ಬೇಕಾದ್ರೆ ಪರ್ಸೆಂಟೇಜ್ ಮಾಡ್ಬೋದು, ಮಾಡದೇ ಇರ್ಬೋದು. ಬಟ್ ಇತ್ತೀಚಿನ ಒಂದು ಬೇರೆ ಎಕ್ಸಾಮ್ಗಳಲ್ಲಿ ಅವನೇನು, ಯಾಕಂದ್ರೆ ದಿಸ್ ಇಸ್ ಆಲ್ಸೋ ಗ್ರೂಪ್ ಸಿ ಎಕ್ಸಾಮ್, ಅವನು ಹೇಳ್ಬಿಟ್ಟಿದ್ದಾನೆ ಇದು ಗ್ರೂಪ್ ಸಿ ಎಕ್ಸಾಮ್. ಸೊ ಗ್ರೂಪ್ ಸಿ ಎಕ್ಸಾಮ್ ಆದಮೇಲೆ 200 ಮಾರ್ಕ್ಸು ಅದಕ್ಕೆ ಏನು ಸಂಬಂಧಪಟ್ಟಂತೆ ಕಟ್ ಆಫ್ ಇರುತ್ತೆ, ಹಂಗೆ ಕೊಡ್ತಾನೆ. ಪರ್ಸೆಂಟೇಜ್ ಮಾಡುವಂಥದ್ದು ಡೌಟು. ಇನ್ನು 2B ನೋಡ್ಬೋದು, 3B ನೋಡ್ಬೋದು. 47 ಸಮಥಿಂಗ್ ಪರ್ಸೆಂಟೇಜ್ ಇದು ಪರ್ಸೆಂಟೈಲ್. ಇದು ST 47 ಇದೆ, SC 44 ಇದೆ. ಹಾಗೆ ಇಲ್ಲಿ ನೋಡಿದ್ರೆ ಹೈದರಾಬಾದ್ ಕರ್ನಾಟಕ ಇದೆ, ಅಲ್ಲಿ ಕೂಡ GM ನೋಡ್ಬೋದು 38 ಇದೆ. ಓಕೆ, ಸೊ ಈ ಥರ ಕಟ್ ಆಫ್ಗಳು ಪರ್ಸೆಂಟೈಲ್ ಪ್ರೀವಿಯಸ್ ಅವನು ಮಾಡಿದ್ದು 10 ವರ್ಷದಿಂದ ಎಕ್ಸಾಮ್ ಆದಾಗ. ಸೊ ಇವಾಗ ನಾವು ನೋಡೋದಾದರೆ ಇವಾಗ ಈ ಥರ ಇಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿದೆ 200 ಮಾರ್ಕ್ಸು, ಇಟ್ ಇಸ್ ಎ ಗ್ರೂಪ್ ಸಿ ಪಠ್ಯಕ್ರಮ. ಪೇಪರ್ 1 100, ಪೇಪರ್ 2 100 ಮಾರ್ಕ್ಸು, ಟೋಟಲ್ 200 ಗ್ರೂಪ್ ಸಿ ಪಠ್ಯಕ್ರಮ ಅಂತ ಅವನು ಹೇಳಿದ. ಅವನೇ ಕೊಟ್ಟಿದ್ದಾನೆ ನೋಡಿ, ನೋಟಿಫಿಕೇಶನಲ್ಲಿ ಹಾಕಿದ್ದಾನೆ. ಗ್ರೂಪ್ ಸಿ ಹುದ್ದೆಗಳು ಅಂತೇಳಿ 70 ಪೋಸ್ಟ್ಗಳು ಇರ್ತಕ್ಕಂಥದ್ದು ಈ ಸಲ. ಪ್ರೀವಿಯಸ್ ಹೋಲಿಸ್ಕೊಂಡ್ರೆ ಕಮ್ಮಿ ಇದೆ. ಓಕೆ, 70 ಪೋಸ್ಟ್ಗಳಿದೆ ಇಲ್ಲಿ. ಆ್ಯಂಡ್ ಇಲ್ಲಿ ಇನ್ನೊಂದೇನು ಅಂತಂತಂದರೆ, ಪೋಸ್ಟ್ಸ್ ಕಮ್ಮಿ ಒಂದು ಕಡೆ, ಇದು ಗ್ರೂಪ್ ಸಿ ಹುದ್ದೆ ಆಗಿರೋದ್ರಿಂದ ನಿಮಗೆ ಪರ್ಸೆಂಟೇಜ್ ಇರಲ್ಲ, ನಾರ್ಮಲ್ ರೀತಿ ಕಟ್ ಆಫ್ ಬರ್ಬೋದು. ಆ ಥರ ನಾವು ಹೊಂದ್ಕೊಂಡು ನೋಡೋದಾದರೆ ಏನು ಕಟ್ ಆಫ್ ನಿಂತ್ಕೋಬೋದು ಇದರಲ್ಲಿ ಅಂತ. ಓಕೆ, ಆ್ಯಂಡ್ ಪೇಪರ್ ಲೆವೆಲ್ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ ನೋಡಿ. ಕ್ವಶನ್ ಪೇಪರ್ ಏನಿತ್ತು, ಪೇಪರ್ 1 ಏನಿತ್ತು, ಪೇಪರ್ 1 ಮತ್ತು ಪೇಪರ್ 2 ಏನಿತ್ತು. ಪೇಪರ್ 1 ನಮಗೆ ಒಂದು ಮೀಡಿಯಮ್ ರೇಂಜಲ್ಲಿತ್ತು ಅಂತ ಹೇಳ್ಬೋದು. ಓಕೆ, ಮಾಡ್ರೇಟ್ ಇತ್ತು, ತುಂಬ ಡಿಫಿಕಲ್ಟಿ ಅಂತೂ ಇರಲಿಲ್ಲ, ಈಸಿ ಟು ಮಾಡ್ರೇಟ್ ಅಂತ ಹೇಳ್ಬೋದು, ಅಥವಾ ಮಾಡ್ರೇಟ್ ಅಂತ ಅನ್ಕೋಬೋದು. ಪೇಪರ್ 2 ಅಷ್ಟೇ, ಪೇಪರ್ 2 ಕೂಡ ನಮಗೆ ಒಂದು ರೀತಿ ಮಾಡ್ರೇಟೇ ಇತ್ತು. ಅಂದರೆ ತುಂಬ ಡಿಫಿಕಲ್ಟಿನೂ ಇರಲಿಲ್ಲ, ತುಂಬ ಈಸಿನೂ ಇರಲಿಲ್ಲ, ಮೀಡಿಯಮ್ ನಾರ್ಮಲ್ ಹೆಂಗಿತ್ತು ಹಂಗೆ ಕ್ವಶನ್ಸ್ ಇತ್ತು. ಓದಿರೋರಿಗೆ ಅದು ಈಸಿ ಅಂತ ಕೂಡ ಅನಿಸ್ತಾ ಇತ್ತು ಆ ಪೇಪರ್ಗಳು. ಓಕೆ, ಯಾರು ತುಂಬ ವರ್ಷದಿಂದ ಓದ್ಕೊಂಡು ಬರ್ತಾ ಇದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾ ಇದ್ದಾರೆ, ಅವ್ರಿಗೆ ಈಸಿ ಟು ಮಾಡ್ರೇಟ್ ಅಂತ ಅನಿಸೋದು ಕೂಡ ಉಂಟು. ಸೊ ಆ ಒಂದು ಬೇಸಿಸ್ ಮತ್ತು ಈ ಒಂದು ವೋಟ್ ನೀವೇನು ಮಾಡಿದ್ದೀರಾ ಪೋಲಲ್ಲಿ, ಸೊ ಈ ಬೇಸಿಸ್ನ ನೋಡ್ತಾ ಹೋದರೆ, ಮತ್ತು ನಂಬರ್ ಆಫ್ ಪೋಸ್ಟ್, ಒಂದೊಂದು ಏನು ಸರ್, ಒಂದು ಪೋಲ್ ನೀವು ಮಾಡಿರ್ತಕ್ಕಂಥದ್ದು, ಇನ್ನೊಂದು ನಂಬರ್ ಆಫ್ ಪೋಸ್ಟ್ಸ್, ಮತ್ತು ಇನ್ನೊಂದೇನು ಸರ್, ಪೇಪರ್ ಡಿಫಿಕಲ್ಟ್ನೆಸ್ ಹೆಂಗಿತ್ತು ಅಂತ, ಪೇಪರ್ ಹೇಗಿತ್ತು ಅಂತ. ಓಕೆ, ಪೇಪರ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಈ ಒಂದು ಇದ್ರ ಮೇಲೆ ನಾವು ನೋಡೋದಾದರೆ, ಈ ಒಂದು ಪೋಲಲ್ಲೂ ನೋಡಿ ನೀವು 140 ಮತ್ತು 150 ಅಬೋ 26% ಇದೆ. ಅಂದರೆ 120 to 130 ಕಮ್ಮಿ ಇದೆ, 100 to 120 ಕಮ್ಮಿ ಇದೆ. ಇವನ್ ಕಮೆಂಟು ಮಾಡಿಲ್ಲ ಇದಕ್ಕಿಂತ ಕಮ್ಮಿ ಇದೆ ಅಂತ, ಕಮೆಂಟು ಯಾರು ಕೂಡ ಮಾಡಿಲ್ಲ ಇದರಲ್ಲಿ.
ಅಂದರೆ ಇದಕ್ಕಿಂತ ನಮ್ಮದು ಮಾರ್ಕ್ಸ್ ಕಮ್ಮಿ ಇದೆ ಅಂತ, ಅಂದರೆ ಜಾಸ್ತಿನೇ ಇದೆ ಅಂತ ಆಯಿತು. ಅಂದರೆ 140 150 ಎಬೋ 26, 130 to 140 ಆವ್ರೇಜ್ 39, ಅಂದರೆ ಈ ಒಂದು ರೇಂಜಲ್ಲಿ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಓಕೆ, ಸೊ ಹೆಂಗೆ ಹೇಳ್ತಾ ಇದ್ದೀವಿ, ಇರೋದು ಪೋಸ್ಟ್ ಕಮ್ಮಿ, ನೀವು ಕ್ಯಾಟಗರಿ ನೋಡ್ಬೋದು, ನಿಮ್ಮ ಕ್ಯಾಟಗರಿಯಲ್ಲಿ ಏನಿರ್ಬೋದು ಅಂತ. ಸೊ 140 150 ಎಬೋ ಕಟ್ ಆಫ್ ನಿಂತ್ಕೋಬೋದು. ಓಕೆ, GM ಆದರೆ ಬೇರೆ ಬೇರೆ, ಅಂದರೆ ಆನ್ ಆನ್ ಆವ್ರೇಜ್ 130 to 150 ಎಲ್ಲ ಕ್ಯಾಟಗರಿಯ ಕಟ್ ಆಫ್ಗಳು ನಿಂತ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಇದನ್ನು ಅನಲೈಸ್ ಮಾಡ್ತಾ ಹೋದರೆ ನೋಡಿ, GM 140 to 150, ನಾನು ಇದು ಕಮ್ಮಿ ಕೊಡ್ತಾ ಇರೋದು, ದಿಸ್ ಇಸ್ ಕಟ್ ಆಫ್, ಮಿನಿಮಮ್ ಕಟ್ ಆಫ್ ಕೊಡ್ತಾ ಇದ್ದೀನಿ. ಮೋಸ್ಟ್ ಪ್ರಾಬ್ಲಿ ಇದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು. ಓಕೆ, ಸೊ 140 to ಆವ್ರೇಜ್ ನಾನು ತೊಗೊಂಡಿರತಕ್ಕಂಥದ್ದು ಆ್ಯಸ್ ಪರ್ ಟ್ರೆಂಡ್ ಮತ್ತು ಆ್ಯಸ್ ಪರ್ ಪೇಪರ್, ಆ್ಯಸ್ ಪರ್ ನೀವು ಹಾಕಿರೋ ಪೋಲ್ನ ಮುಖಾಂತರ ನಾನು ಮಾಡ್ತಾ ಇರೋದು. ನೀವೆಲ್ಲ ಕರೆಕ್ಟಾಗಿ ನೆಗೆಟಿವ್ ಮಾರ್ಕ್ಸ್ ತೆಗೆದು ಅಫಿಷಿಯಲ್ ಕೀ ಆನ್ಸರ್ ಪ್ರಕಾರ ನೀವು ಪೋಲ್ ಮಾಡಿದ್ರೆ ಅಂತ ನಾನು ತಿಳ್ಕೊಂಡು ನಾನು ಈ ಒಂದು ಅನಲೈಸ್ ಮಾಡಿ ನಿಮ್ಗೆ ಕಟ್ ಆಫ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಆ್ಯಂಡ್ ದಿಸ್ ಈಸ್ ಸಂಭವನೀಯ, ಎಕ್ಸ್ಪೆಕ್ಟೆಡ್, ಇದು ಇಟ್ ಮೇ ವೇರಿ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಫೈನಲ್ ಇನ್ನೂ ರಿವೈಸ್ ಆಗಬೇಕು, ಏನೋ ಅವ್ರದ್ದು ಕೀ ಆನ್ಸರ್ಸ್ಗಳು, ಫೈನಲ್ ಕೀ ಆನ್ಸರ್ಸ್ ಬರಬೇಕು ಏನಾರೋ ಅದರಲ್ಲಿ ವೇರಿಯೇಷನ್ಸ್ ಇದೆ. ಸೊ ಇವೆಲ್ಲ ಡಿಪೆಂಡ್ಸ್ ಆಗುತ್ತೆ. ಸೊ ನೋಡಿ, ನಾನು ಇಲ್ಲಿ ಯಾವುದೇ ಕ್ಯಾಟಗರಿ ನೋಡಿ 130 140 2A ನೋಡಿ, ಒಂದು ಕ್ಯಾಟಗರಿ ಒಂದು 5 to 10 ಮಾರ್ಕ್ಸ್ ವೇರಿ ಇರುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ ಅಂದರೆ 15 ವೇರಿ ಇರ್ಬೋದು ಒಂದು ಕ್ಯಾಟಗರಿ ಟು, ಅದಕ್ಕಿಂತ ಮ್ಯಾಕ್ಸಿಮಮ್ ಇರೋಲ್ಲ. ಸೊ ಪೋಸ್ಟ್ ಕಮ್ಮಿ ಇರೋದ್ರಿಂದ ನಿಮಗೇನಾಗುತ್ತೆ, 5 ಮಾರ್ಕ್ಸಿಂದ 10 ಮಾರ್ಕ್ಸ್ ಮ್ಯಾಕ್ಸಿಮಮ್ ವೇರಿ ಇರುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರೋಲ್ಲ. ಸೊ 3A 3B 140 to 145 ಆಗಿರ್ಬೋದು, ಇದಕ್ಕಿಂತ ಸ್ವಲ್ಪ ಜಾಸ್ತಿ ±5 ಜಾಸ್ತಿ ಕೂಡ ಆಗ್ಬೋದು ಸ್ನೇಹಿತರೆ. ಹಾಗೆ ಕ್ಯಾಟಗರಿ 1 ನೋಡಿ, ನಾನು ಇಲ್ಲಿ ಯಾವುದೇ ಒಂದು ಕ್ಯಾಟಗರಿ ತೊಗೊಂಡ್ರು SC ಬಿಟ್ಟು ಎಲ್ಲ 130 ಮೇಲೆ ಇಟ್ಟಿದ್ದೀನಿ, 130 ಮೇಲೆ 135 150 ತನಕ. ಇಟ್ ಮೇ ಗೋ GM ಮೇ ಗೋ 150 ಆ್ಯಂಡ್ ಎಬೋ ಹೋದ್ರೂ ಹೋಗ್ಬೋದು GM. ಸೊ ಈ ನಂಬರ್ ಆಫ್ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅದು ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ. ಓಕೆ, 70 ಪೋಸ್ಟ್ ಓವರಾಲ್ ಇದೆ, ಕ್ಯಾಟಗರಿಗೆ ಎಷ್ಟೆಷ್ಟಿದೆ ಅದು ಕೂಡ ಚೆಕ್ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಇಟ್ಕೊಂಡು ನೋಡೋದಾದರೆ ಆನ್ ಆವ್ರೇಜ್ ಇದು ಈಗ 2A ವುಮೆನ್ ಅಂತ ಕೇಳಬೇಡಿ, ಎಲ್ಲ ಸೇಮ್, ಹೆಚ್ಚು ಕಮ್ಮಿ 3-4 ಮಾರ್ಕ್ಸ್ ಕಮ್ಮಿ ಆ ಕ್ಯಾಟಗರಿಲಿ. 2B ವುಮೆನ್ ಇದೆ ಸರ್ ನಮ್ಮದು ಅಂದರೆ ಅದಕ್ಕಿಂತ ಏನು 2-3-4-5 ಮಾರ್ಕ್ಸ್ ಕಮ್ಮಿ, ಈ ಥರ ಇರುತ್ತೆ ಅಷ್ಟೇ. ಓಕೆ, ಸೊ ಒಂದೊಂದ್ಸಲ 2Aಗಿಂತ 2A ಕನ್ನಡ ಜಾಸ್ತಿ ಇರುತ್ತೆ, ರೂರಲ್ದೇ ಕಟ್ ಆಫ್ಸೇ ಜಾಸ್ತಿ ಇರುತ್ತೆ. ಸೊ ಈ ಥರ ಎಲ್ಲ ಕೂಡ ವೇರಿ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ಎಕ್ಸಾಮ್ ಎಲ್ಲ ಡಿಪೆಂಡ್ ಆಗುತ್ತೆ. ಒಂದೊಂದು ಎಕ್ಸಾಮ್ಗಳಲ್ಲಿ 2Aಗಿಂತ 2A ಕನ್ನಡ ಕಮ್ಮಿ ಇರುತ್ತೆ, 2A ರೂರಲ್ ಇನ್ನೂ ಕಮ್ಮಿ ಇರುತ್ತೆ. ಒಂದೊಂದು ಎಕ್ಸಾಮಲ್ಲಿ ಈಗಲೇ ತೋರಿಸ್ತೇನೆ ನಿಮಗೆ ಇಲ್ಲಿಂದ 2A ರೂರಲ್ಲೇ ಜಾಸ್ತಿ ಇದೆ. ಇಲ್ಲಿ ನೋಡಿ, ಈ ಥರ ನೋಡ್ತಾ ಹೋದಾಗ ನೋಡಿ, 2A ಕನ್ನಡನೇ 48 ಇದೆ, 2A ಜನರಲ್ 40 ಇದೆ. ಅರ್ಥ ಆಗ್ತಿದೆಯಲ್ಲ, ಈ ಥರ ಇಟ್ ಮೇ ಡಿಪೆಂಡ್ ಅಪಾನ್ ದ ಎಕ್ಸಾಮ್. ಸೊ ಓಕೆ, ಸೊ ನನ್ನ ಆವ್ರೇಜ್ ಸ್ನೇಹಿತರೆ ಈ ಒಂದು ಕಟ್ ಆಫಲ್ಲಿ ಇರುತ್ತೆ. ಇಟ್ ಮೇ ವೇರಿ. ಓಕೆ, ನಾನು ಒಂದು ಅನಲೈಸ್ ಮಾಡಿ ನಾನು ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ. ಇಟ್ ಮೇ ವೇರಿ 5 ಮಾರ್ಕ್ಸ್ ಇಯರ್ ಆ್ಯಂಡ್ ದೇರ್, 5-10 ಮಾರ್ಕ್ಸ್ ಆ ಕಡೆ ಈ ಕಡೆ ಆಗ್ಬೋದು. ಓಕೆ, ಇದು ಏನಕ್ಕೆ ಅಂದರೆ ನಿಮಗೊಂದು ಮಾರ್ಕ್ಸ್ ಏನು ತೆಗ್ದಿರ್ತೀರಾ ನಿಮ್ಮದು ಒಂದಷ್ಟು ಕಾನ್ಫಿಡೆನ್ಸ್ ಇರಲಿ ಅಂತ. ನೆಕ್ಸ್ಟ್ ಎಕ್ಸಾಮ್ಗೆ ಓದ್ಕೋತಾರೆ, ಇದಕ್ಕಿಂತ ಕಮ್ಮಿ ಇದ್ದರೆ ಅದಂತೂ ಸಾಧ್ಯ ಇಲ್ಲ ಕಟ್ ಆಫ್ಗೆ. ಆ ಥರ ಇನ್ನೂ ಬಂದುಬಿಟ್ರೆ ನೀವು ಲಕ್ಕಿ ಅಂತ ಅಂದ್ಕೊಳ್ಳಿ. ಇದಕ್ಕಿಂತ ಕಮ್ಮಿ ಬಂದು ಇದ್ದು ನಿಮಗೆ ಕಟ್ ಆಫ್ ಕ್ಲಿಯರ್ ಆಗಿದೆ, ನೀವು ಇದೀರಾ ಅಂದರೆ ಲಕ್ಕಿ ಅಂದ್ಕೊಳ್ಳಿ. ಇದಕ್ಕಿಂತ ಕಮ್ಮಿ ಇರೋ ಬೇರೆ ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿರಿ. ಸೊ ಈ ರೀತಿ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ. ನೋಡೋಣ ಏನಾಗುತ್ತೆ ಅಂತ ಮುಂದೆ ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀವಿ. ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ, ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.